ನಮಸ್ಕಾರ, ಶುಭೋದಯ. ಇವತ್ತು ವಿಜಯದಶಮಿ. ಈ ವಿಜಯದಶಮಿಯ ಆಚರಣೆಗೆ ಒಂದು ಸುದೀರ್ಘವಾದ ಇತಿಹಾಸ ಇದೆ. ಈ ಸಂದರ್ಭದಲ್ಲಿ ತಮಗೆಲ್ಲ ನಾನು ವಿಜಯದಶಮಿಯ ಶುಭಾಶಯವನ್ನು ಕೋರ್ತೀನಿ. ತಮ್ಮ ಬದುಕು ವಿಜಯದ ಮೆಟ್ಟಿಲುಗಳನ್ನು ಏರ್ತಾ ಇನ್ನೂ ಮೇಲಕ್ಕೆ ಹೋಗಲಿ. ನನ್ನನ್ನು ಪ್ರೀತಿಸುವವರಿಗೆ, ನನ್ನನ್ನು ವಿರೋಧಿಸುವವರಿಗೆ, ನನ್ನನ್ನು ಟೀಕಿಸುವವರಿಗೆ ಎಲ್ಲರಿಗೂ ಕೂಡ ವಿಜಯದಶಮಿಯ ಶುಭಾಶಯಗಳು ಒಳ್ಳೆಯದಾಗಲಿ. ದುರ್ಗಾ ಪೂಜೆ, ನವರಾತ್ರಿ. ನಾನು ದುರ್ಗಾ ಪೂಜೆಯ ನಡುವೆ ಬೆಳೆದವರು. ನಮ್ಮ ಮನೆಯಲ್ಲಿ 9 ದಿನಗಳ ಕಾಲ ನವರಾತ್ರಿ ನಡೀತಾ ಇತ್ತು. ಅದೊಂದು ಸಂಭ್ರಮ. ಈ 9 ದಿನಗಳ ಕಾಲ ನೆಂಟರಿಷ್ಟರು, ಸ್ನೇಹಿತರು ಎಲ್ಲರೂ ನಮ್ಮ ಮನೆಗೆ ಬರ್ತಾ ಇದ್ರು. ರಾತ್ರಿ ಪೂಜೆ ನಡೆದ ಮೇಲೆ ಊಟ, ಅದಾದ ಮೇಲೆ ಮಾತು, ಕತೆ, ಇನ್ನೊಂದು ಮತ್ತೊಂದು. ಹೀಗೆ ಮಲಗುವಾಗ 12 ಗಂಟೆ 1 ಗಂಟೆ ಆಗ್ತಿತ್ತು. ಊಟ ಮಾಡುವಾಗ 1 ಗಂಟೆ. ನಾನು ಇದರ ನಡುವೆ ಬೆಳೆದಿದ್ದೇನೆ. ತುಂಬ ಖುಷಿಯಿಂದ, ಸಂಭ್ರಮದಿಂದ ನನ್ನ ಸ್ನೇಹಿತರನ್ನು ಕೂಡ ನಮ್ಮ ಮನೆಗೆ ಕರೀತಾ ಇದ್ದೇವೆ, ಎಸ್ಪೆಷಲಿ ನವರಾತ್ರಿಯ ಸಂದರ್ಭದಲ್ಲಿ. ಹಾಗೆ ಬರುವಾಗ ನಮ್ಮ ಮನೆಯಲ್ಲಿ ಜಾತಿ ಗೀತಿ ಯಾವುದನ್ನು ನೋಡುತ್ತಿರಲಿಲ್ಲ. ಪೂಜಾ ಸ್ಥಾನದಿಂದ ಹಿಡಿದು ಎಲ್ಲೆಡೆಗೂ ಕೂಡ ನನ್ನ ಸ್ನೇಹಿತರನ್ನು ಕರೆದು ಅವರ ಜೊತೆ ಹಬ್ಬದ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ವಿ, ಸಂತೋಷ ಪಡ್ತಾ ಇದ್ವಿ. ನನಗೆ ಬಹಳ ಮುಖ್ಯವಾಗಿ ಕಾಡುವುದು ಈ ಶಕ್ತಿ ದೇವತೆಗಳ ಪೂಜೆ. ದುರ್ಗಾದೇವಿ ಶಕ್ತಿ ದೇವತೆ. ಈ ಶಕ್ತಿ ದೇವತೆಯ ಪೂಜೆಗೆ ಒಂದು ಇಡೀ ಭಾರತೀಯ ನಂಬಿಕೆಯ ಜಗತ್ತಿನಲ್ಲಿ ವಿಶೇಷ ಸ್ಥಾನ ಇದೆ. ಶಕ್ತಿ ದೇವತೆಯ ಪೂಜೆ ಹುಟ್ಟಿದ್ದೇ ಒಂದು ರೀತಿಯಲ್ಲಿ ವೈದಿಕ ಪರಂಪರೆಗೆ ಪರ್ಯಾಯವಾಗಿದೆ. ಗ್ರಾಮಾಂತರ ಪ್ರದೇಶದಲ್ಲಿ ಈ ಶಕ್ತಿ ಪೂಜೆ ಏನಿದೆ ಅದು ಪ್ರಾರಂಭ ಆಯಿತು. ಅದು ಬೇರೆ ಬೇರೆ ರೂಪಗಳನ್ನು ಪಡೀತಾ ಹೋಯಿತು. ಕೇವಲ ದುರ್ಗೆ ಮಾತ್ರ ಅಲ್ಲ, ಮಾರಿ ಜಾತ್ರೆಗಳು, ಶಕ್ತಿ ಪೂಜೆಗಳು, ಅದರ ಜೊತೆಗೆ ಅಕ್ಕಮ್ಮ, ತಂಗಮ್ಮ, ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ಬೆಳೀತಾ ಬೆಳೀತಾ ಶಕ್ತಿ ದೇವತೆಯ ಪೂಜೆ ಇದಕ್ಕೆ ಪರ್ಯಾಯವಾಗಿ ಬೆಳೆದದ್ದು. ಒಂದು ಶಕ್ತಿ ದೇವತೆ ಪುರುಷ ದೇವತೆಗೆ ಪರ್ಯಾಯವಾಗಿ ಹುಟ್ಟಿದ್ದಂಥದ್ದು. ಅದರ ಜೊತೆಗೆ ನಮ್ಮ ಪರಂಪರೆಯಲ್ಲಿ ಪುರುಷರಿಗಿರುವಷ್ಟೇ ಸ್ಥಾನ ಮಹಿಳೆಯರಿಗೂ ಇದೆ. ಹೀಗೆ ಶಕ್ತಿ ದೇವತೆಗಳ ಪೂಜೆ ಬೇರೆ ಬೇರೆ ರೂಪವನ್ನು ಪಡಿತಾ ಹೋಯಿತು. ಶಕ್ತಿ ದೇವತೆ ಪುರುಷ ದೇವತೆಗಿಂತ ಹೆಚ್ಚು ಮನುಷ್ಯರೇ ಎಲ್ಲರಿಗೆ ಹತ್ತಿರವಾದ. ನಾನು 2004 ಹೊತ್ತಿನಲ್ಲಿ ಈ ಟಿವಿಗೆ ಬಾನಮತಿ ಅಂತ ಒಂದು ಸೀರಿಯಲನ್ನು ಮಾಡುವ ಸಂದರ್ಭದಲ್ಲಿ ಕರ್ನಾಟಕದ ಹಲವಾರು ಈ ಶಕ್ತಿ ದೇವತೆಗಳ ಕೇಂದ್ರಗಳಿಗೆ ಭೇಟಿ ನೀಡಿ ನಾನು ಸಂಚಿಕೆಗಳನ್ನ ನಿರ್ಮಿಸಿದ್ದೇನೆ. ಆಗ ಈ ಜಗತ್ತು ನನಗೆ ಆಶ್ಚರ್ಯವನ್ನು ಉಂಟು ಮಾಡಿತು, ಶಕ್ತಿ ದೇವತೆಗಳ ಜಗತ್ತು. ಅದೇ ಸಂದರ್ಭದಲ್ಲಿ ಶಕ್ತಿ ದೇವತೆ, ಗ್ರಾಮ ದೇವತೆಗಳು ಅಂತ ಪುಸ್ತಕ ಬರೆದಂಥ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಇವತ್ತಿಲ್ಲ. ಅವರು ಒಂದಿನ ನನಗೆ ಹೇಳಿದರು, ನಾನು ಶಕ್ತಿ ದೇವತೆಗಳ ಬಗ್ಗೆ ಪುಸ್ತಕ ಬರೆದು ಡಾಕ್ಟರೇಟ್ ಮಾಡಿದೆ, ಬಟ್ ನೀವು ಅದಕ್ಕೂ ಮೀರಿ ಶಕ್ತಿ ದೇವತೆಗಳ ಬಗ್ಗೆ ಸಂಚಿಕೆಗಳನ್ನ ಮಾಡಿದ್ದೀರಿ, ಥ್ಯಾಂಕ್ ಯು ಅಂತ ಅಂದರು. ಅದು ನನ್ನ ಪ್ರೀತಿಯಿಂದ ಸಿದ್ಧಲಿಂಗಯ್ಯನವರು ಹೇಳಿರ್ಬೋದು. ಆದರೆ ನಾನು ಶಕ್ತಿ ದೇವತೆಗಳನ್ನು ಹುಡುಕುತ್ತಾ ಹೊರಟವನು. ಮಹಿಳೆಯರೆಲ್ಲ ಶಕ್ತಿ ದೇವತೆಗಳೇ. ಮಹಿಳೆ ಅನ್ನುವುದೇ ಒಂದು ಶಕ್ತಿ ಅಂತ, ಒಂದು ಸ್ಟ್ರೆಂತ್ ಅಂತ. ನಮ್ಮ ಹುಟ್ಟುಗೆ ಕಾರಣವಾಗುವವಳು ನಮ್ಮ ಅಮ್ಮ, ತಾಯಿ, ಅವಳು ಶಕ್ತಿ ದೇವತೆನೇ. ಹಾಗೆ ನಮ್ಮ ಸಹೋದರಿಯರು, ಸ್ನೇಹಿತರು ಎಲ್ಲರೂ ಕೂಡ ಶಕ್ತಿ ದೇವತೆಗಳೇ. ಈ ಸಂದರ್ಭದಲ್ಲಿ ನನಗೆ ಹಲವು ರೀತಿಯ ಅನುಭವಗಳಾದವು. ಗ್ರಾಮಾಂತರ ಪ್ರದೇಶಗಳಲ್ಲಿ ಶಕ್ತಿ ದೇವತೆಗಳ ಪೂಜೆ ಹೇಗೆ ನಡೆಯುತ್ತೆ ಅನ್ನೋದನ್ನು ನನಗೆ ಬಹಳ ವಿಸ್ಮಯವನ್ನು ಉಂಟು ಮಾಡಿ, ದೇವಲೋಕದಿಂದ ದೇವರನ್ನ ತಂದು ನಮ್ಮ ಪಕ್ಕಕ್ಕೆ ನಿಲ್ಲಿಸುವುದಿದೆಯಲ್ಲ, ಅದು ಶಕ್ತಿ. ಚಿತ್ರದುರ್ಗದ ಹತ್ರ ನಾನೊಂದು ಎಪಿಸೋಡ್ ಮಾಡಿದ್ದೆ ಕಂಡ್ರೆ. ಅದು
ಶಕ್ತಿ ದೇವತೆ ಅದು ಯಾವ ಊರು ಅನ್ನೋದನ್ನು ಮರ್ತಿದ್ದೀನಿ. ನನಗದು ಶಾಕಿಂಗ್ ಆಯಿತು. ಚಿತ್ರದುರ್ಗದ ಹತ್ತಿರದ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಆ ದೇವತೆ ಹೆಸರು ಮರ್ತಿದ್ದೀನಿ, ಶಕ್ತಿ ದೇವತೆ ಅನ್ನೋದು ಮಾತ್ರ ನನಗೆ ನೆನಪಿದೆ. ಸೊ ಅಲ್ಲಿ ಈ ಹೂ ಕೇಳುವ ಸಂಪ್ರದಾಯ ಇತ್ತು. ಭಾರತೀಯ ಪರಂಪರೆಯಲ್ಲಿದೆ ಹೂ ಕೇಳುವ ಸಂಪ್ರದಾಯ. ಕೇವಲ ಶಕ್ತಿ ದೇವತೆಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಎಲ್ಲ ಕಡೆ ನಾವು ಶಕ್ತಿ ದೇವತೆಗಳಿಗೆ ಉಳಿದ ದೇವರುಗಳಿಗೂ ಹೂ ಕೇಳ್ತೀವಿ. ಗ್ರಾಮಾಂತರ ಪ್ರದೇಶದಲ್ಲಿ ನೀವು ವಿಸಿಟ್ ಮಾಡಿದರೆ, ನೀವು ಗ್ರಾಮಾಂತರ ಪ್ರದೇಶದಿಂದ ಬಂದವರಾಗಿದ್ದರೆ ನಿಮಗೆ ಇದು ಗೊತ್ತಾಗುತ್ತೆ. ಅಲ್ಲಿ ಸಾಧಾರಣವಾಗಿ ದೇವರಿಗೆ ಮಂಗಳಾರತಿ ಮಾಡಲಾಗುತ್ತೆ, ಇನ್ನೊಂದು ಮಾಡಲಾಗುತ್ತೆ, ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲಾಗುತ್ತೆ. ಆ ಸಂದರ್ಭದಲ್ಲಿ ಹೂ ಕೇಳ್ತಾರೆ ಮಂಗಳಾರತಿ ಆದಮೇಲೆ. ಈ ಕೆಲಸ ಆಗುವುದಿದ್ದರೆ ಬಲಗಡೆಗೆ ಹೂ ಕೊಡು, ಆಗದಿದ್ದರೆ ಎಡಗಡೆಗೆ ಹೂ ಕೊಡು. ಮಹತ್ವ ಇಷ್ಟೇ ಅಲ್ಲ ಹೂ ಕೇಳೋದಕ್ಕೆ, ಆದರೆ ಅದಕ್ಕೆ ವಿವರಿಸ್ತೀನಿ ನೋಡಿ. ಸೊ ಅಲ್ಲಿ ನಾನು ಹೋಗಿ ನನ್ನ ಕ್ಯಾಮ್ರಾ ಕ್ರೂಗಳನ್ನು ಕರೆದುಕೊಂಡು, ನನ್ನ ಸಹಾಯಕರ ಕರೆದುಕೊಂಡು ಹೋಗಿದ್ದೆ. ನಾವು ಶೂಟ್ ಮಾಡ್ತಾ ಇದ್ವಿ, ಅವ್ರ ಪರ್ಮಿಷನ್ ತಗೊಂಡು. ಸೊ ಮಾಡಬೇಕಾದ್ರೆ ಮಂಗಳಾರತಿ ಆಯಿತು, ವೈಭವದ ಮಂಗಳಾರತಿ. ಊರಿನ ಜನ ಎಲ್ಲ ಬಂದಿದ್ರು. ಸೊ ಮಂಗಳಾರತಿ ಆದಮೇಲೆ ಈ ಸಬ್ಮಿಷನ್ ಮಾಡಿಕೊಳ್ಳುವ ಒಂದು ಪರಂಪರೆ ಇದೆ, ದೇವರ ಹತ್ರ ಬೇಡಿಕೊಳ್ಳುವುದು, ಅದು ಸಬ್ಮಿಷನ್. ಸೊ ಮಂಗಳಾರತಿ ಮುಗೀತು. ಅಲ್ಲಿದ್ದವರು ಕೇಳಿದ್ರು ಯಾವುದು ಊರಿಗೆ ಸಂಬಂಧಪಟ್ಟ ಪ್ರಶ್ನೆ ಅದು ದೇವರಿಗೆ. ಈ ಊರಿಗೆ ಒಳ್ಳೆಯದಾಗಿದ್ದರೆ ಬಲಗಡೆ ಹೂ ಕೊಡು, ಇಲ್ಲದಿದ್ದರೆ ಎಡಗಡೆ ಹೂ ಕೊಡು ಅಂತ. ಹೂ ಬೀಳಲೇ ಇಲ್ಲ. ಸ್ವಲ್ಪ ಹೊತ್ತಾಯಿತು, ಯಾವುದೇ ಮೂಮೆಂಟೇ ಇಲ್ಲ. ದೇವರ ಮೂರ್ತಿಗೆ ಫುಲ್ಲು ಹೂವಿನ ಅಲಂಕಾರ ಮಾಡಲಾಗಿದೆ, ಹೂ ಕೊಡ್ತಾ ಇಲ್ಲ ದೇವರು. ಸ್ವಲ್ಪ ಹೊತ್ತ ಮೇಲೆ ಊರಿನ ಜನರಿಗೆ ಸ್ವಲ್ಪ ಸಿಟ್ಟು ಬರಕ್ಕೆ ಪ್ರಾರಂಭ ಆಯಿತು. ನೋಡ್ತಾಯಿ, ನಾವು ಹೇಳಿದ್ದೀವಿ ಆಗದಿದ್ದರೆ ಬಲಗಡೆ ಹೂ ಕೊಡು, ಇಲ್ಲ ಅಂದರೆ ಎಡಗಡೆ ಹೂ ಕೊಡು, ಕಾಯಿಸ್ಬೇಡ ಅಂತ. ದೇವರು ಕಾಯಿಸ್ತಾರೇ ಇದ್ರು, ದೇವರು ಕಾಯಿಸ್ತಾ ಇರ್ತಾರೆ. ಸೊ ಎಷ್ಟೊತ್ತಾದರೂ ಮತ್ತೆ ಹೂ ಬಂದಿಲ್ಲ. ಜನರಿಗೆ ಸಿಟ್ಟು ಬರೋದಕ್ಕೆ ಪ್ರಾರಂಭ ಆಯಿತು, ಬೈಯೋದಕ್ಕೆ ಪ್ರಾರಂಭ ಮಾಡಿದ್ರು ದೇವರಿಗೆ. ನೋಡು, ಇಷ್ಟೊತ್ತೆಲ್ಲ ಆಟ ಆಡಿಸ್ಬೇಡ ನೀನು, ಹೇಳ್ಬಿಟ್ಟಿದ್ದೀವಿ ನಾವು, ನಿನಗೇನಾದರೂ ಬೇಕಾದರೆ ಕೇಳು, ಕೋಳಿ ಬೇಕಾ, ಕುರಿ ಬೇಕಾ, ಇನ್ನೊಂದು ಬೇಕಾ ಕೇಳು, ಕೊಡ್ತೀವಿ, ಆದರೆ ಹಿಂಗೆ ಸುಮ್ಮನೆ ಕಾಯಿಸ್ಬೇಡ ಅಂತ ಬೈದರೂ ಹೂ ಬಿದ್ದಿಲ್ಲ. ಸ್ವಲ್ಪ ಹೊತ್ತಾಯಿತು, ಆಯಿತು, ಇನ್ನೂ ಜನರಿಗೆ ಸಿಟ್ಟು ಬಂದು ದೇವ್ರಿಗೆ ಎಷ್ಟು ಕಾಯಿಸೋದು, ಇನ್ನೂ ಬೈಗಳು ಜೋರ. ಜನ ಎಲ್ಲ ಬೈಯಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಹೊತ್ತಾದರೂ ಬಲಗಡೆ ಹೂ ಬಿತ್ತು. ಬಿದ್ದ ತಕ್ಷಣ ರಿಪೆಂಟೆನ್ಸ್ ಸ್ಟಾರ್ಟ್ ಆಯಿತು. ನೋಡಿದೆ ತಾಯಿ, ಮೊದಲೇ ಹೇಳಿದರೆ ಅಲ್ವಾ, ಯಾಕೆ ನೀವು ಬಯಸ್ಕೋಬೇಕಾಗಿತ್ತಾ, ಇಷ್ಟೆಲ್ಲ ಬಯಸ್ಕೊಂಡೇ ಇಲ್ಲ ತಾಯಿ ನೀನು. ಸೊ ಜನ ರಿಪೆಂಟ್ ಮಾಡಿಕೊಂಡು ದೇವರನ್ನು ಸಮಾಧಾನ ಪಡಿಸುವ ಕ್ರಿಯೆಗೆ ನಿಂತರು. ಬಹಳ ಖುಷಿ ಆಯಿತು. ದೇವರಿಗೆ ಏನೇನು ಕೊಡಬೇಕೋ ಕೊಟ್ಟರು. ಊರಿನ ಜನ ಸಂತೋಷದಿಂದ ಅಲ್ಲಿಂದ ಹೊರಟರು. ಆದರೆ ನನಗೆ ಇಡೀ ಈ ಘಟನೆ ನನ್ನ ಒಳಗಡೆ ಇದು ನಮ್ಮ ಆಚರಣೆ ಇದು ಎಷ್ಟು ಅದ್ಭುತವಾದ್ದು ಅನಿಸುತ್ತಾ. ಯಾಕೆ ಗೊತ್ತಾ, ಲೋಕದಲ್ಲಿರುವ ದೇವರನ್ನು ತಂದು ನಮ್ಮ ಪಕ್ಕದಲ್ಲಿ ನಿಲ್ಲಿಸಿಕೊಂಡು, ನಮ್ಮ ಸ್ನೇಹಿತ ಹಾಗೆ, ನನ್ನ ಅಮ್ಮನ ಹಾಗೆ, ನಿಮ್ಮಮ್ಮನ ಹಾಗೆ, ನಮ್ಮ ಸಹೋದರಿಯರ ಹಾಗೆ, ನಮ್ಮ ಸ್ನೇಹಿತರ ಹಾಗೆ ದೇವರನ್ನ ಪಕ್ಕದಲ್ಲಿ ಕೂತು ಮಾತನಾಡುವ ಪರಂಪರೆ ಇದೆಯಲ್ಲ, ಅದು ಅದ್ಭುತವಾದ್ದು. ದೇವರು ಎಲ್ಲೋ ಇರೋಲ್ಲ, ನಮ್ಮ ಪಕ್ಕಕ್ಕೆ ಬಂದು ಇಟ್ಕೊಳ್ತಾನೆ. ಅವ್ರನ್ನ ನಾವು ಪ್ರೀತಿಸ್ಬೋದು, ಅವ್ರ ಜೊತೆ ಜಗಳ ಮಾಡ್ಬೋದು, ಅವ್ರ ಜೊತೆ ಸಬ್ಮಿಷನ್ ಮಾಡ್ಬೋದು. ಎಲ್ಲವನ್ನೂ ಮಾಡುವ ಈ ಕ್ರಿಯೆ ನನಗೆ ಮಹಾನ್ ಅದ್ಭುತವಾಗಿ ಕಾಣಿತು. ಈ ಪರಂಪರೆ ದೇವರನ್ನ ದೇವಲೋಕದಿಂದ ತಂದಿಳಿಸಿ ನಮ್ಮ ಪಕ್ಕದಲ್ಲಿ ನಿಲ್ಲಿಸಿಕೊಳ್ಳೋದಿದೆಯಲ್ಲ, ನಮ್ಮ ಭಾಷೆಯಲ್ಲಿ ಮಾತನಾಡೋದಿದೆಯಲ್ಲ, ನಮಗೆ ಅನಿಸಿದ್ದನ್ನು ಹೇಳೋದಿದೆಯಲ್ಲ, ಇದಕ್ಕಿಂತ ಯಾವ ಅದ್ಭುತ ಬೇಕ್ರಿ. ಸೊ ಈ ಗ್ರಾಮಾಂತರ ಪ್ರದೇಶದ ದೈವ ಪರಂಪರೆಯಲ್ಲಿ, ಶಕ್ತಿ ದೇವತೆಗಳ ಪರಂಪರೆಯಲ್ಲಿ ಇದು ಬಂದಿದೆ. ನಮ್ಮ ಇಡೀ ವೈದಿಕ ಪರಂಪರೆಯಲ್ಲಿ ಇದಿಲ್ಲ. ವೈದಿಕ ಪರಂಪರೆಯಲ್ಲಿ ದೇವರು ಮತ್ತು ಮನುಷ್ಯರ ನಡುವೆ ಒಂದು ಅಗಾಧವಾದ ಒಂದು ಕಂದಕ ಇರುತ್ತೆ. ದೇವರನ್ನ ಮಂತ್ರ ಹೇಳ್ತಾ ಪೂಜಿಸ್ತಾ ಇರೋದಿದೆ, ಅಲ್ಲಿ ಗ್ಯಾಪ್ ಇದೆ. ಬಟ್ ಈ ಗ್ರಾಮಾಂತರ ಪ್ರದೇಶದ ಈ ಪರಂಪರೆಯಲ್ಲಿ ಗ್ಯಾಪೇ ಇಲ್ಲ. ನಮ್ಮವರನ್ನಾಗಿಸಿಕೊಳ್ಳುವುದು ದೇವರು ಇದೆಯಲ್ಲ, ಅದು ಬಹಳ ಮುಖ್ಯವಾದ್ದು. ಅದನ್ನು ನಾನು ಇಲ್ಲಿ ನೋಡಿದೆ. ಹಾಗೆಯೇ ಇನ್ನು ಹಲವಾರು ಈ ಶಕ್ತಿ ದೇವತೆಗಳನ್ನು ನಾನು ನೋಡಿದ್ದೇನೆ, ಆಚರಣೆಗಳನ್ನು ನೋಡಿದ್ದೇನೆ.
ಇದು ಪರ್ಯಾಯವಾಗಿ ಬೆಳೆದದ್ದು. ವೈದಿಕ ಪರಂಪರೆಗೆ ಪರ್ಯಾಯವಾಗಿ ಬೆಳೆದದ್ದು ಯಾವುದು ಅಂದರೆ ಈ ಶಕ್ತಿ ದೇವತೆಗಳ ಪೂಜೆ. ಹಾಗೆಯೇ ನಮ್ಮ ಶಿಷ್ಟ ಸಂಪ್ರದಾಯದಲ್ಲೂ ಕೂಡ, ವೈದಿಕ ಸಂಪ್ರದಾಯದಲ್ಲೂ ಕೂಡ ಈ ಒಂದು ಶಕ್ತಿ ದೇವತೆಗಳ ಪೂಜೆ ಏನಿದೆ ಅದಕ್ಕೆ ಒಂದು ಸುದೀರ್ಘವಾದ ಇತಿಹಾಸ ಇದೆ. ಪಾರ್ವತಿ ಹಲವು ರೂಪಗಳನ್ನು ಪಡೀತಾರೆ. ಲಕ್ಷ್ಮಿಗೆ ಇಲ್ಲ. ಲಕ್ಷ್ಮಿ ಸಂಪತ್ತಿನ ದೇವತೆ. ನಿಮಗೆ ಸಂಪತ್ತು ಬೇಕು ಅಂದರೆ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ, ಎಲ್ಲ ಕಡೆನೂ ಮಾಡ್ತಾರೆ. ಆದರೆ ಪಾರ್ವತಿ ಹಾಗಲ್ಲ. ಸೊ ಶಿವನ ಹೆಂಡತಿಯಾದ ಪಾರ್ವತಿ ಹಲವು ಪುರಾಣ ಕಥೆಗಳಲ್ಲಿ, ಪುರಾಣಗಳಲ್ಲಿ ಆಕೆ ಶಿವನಿಗಿಂತ ಹೆಚ್ಚು ಶಕ್ತಿಯುತವಾಗಿ ಗೋಚರಿಸ್ತಾಳೆ. ಕೆಲವು ರಾಕ್ಷಸರನ್ನ ಕೊಲ್ಲಬೇಕು ಅಂತಂತ ಸಂದರ್ಭದಲ್ಲಿ ಇನ್ನೊಂದು ಮಾಡಬೇಕಾದ್ರೆ ಶಿವನಿಗೆ ಸಾಧ್ಯ ಆಗದಿದ್ದರೆ ಇಡೀ ತ್ರಿಮೂರ್ತಿಗಳು ತಮ್ಮ ಶಕ್ತಿಯನ್ನು ಕೊಟ್ಟು ಪಾರ್ವತಿ ಇನ್ನೊಂದು ರೂಪವನ್ನು ಪಡೆದು ಆಕೆ ಅದನ್ನು ಸಂಹರಿಸಿದ ಇತಿಹಾಸ ಇದೆ, ಪುರಾಣ ಇದೆ. ಇತಿಹಾಸ ಅಲ್ಲ, ಅದು ಪುರಾಣ. ಈ ಪೌರಾಣಿಕ ಕಲ್ಪನೆಗಳೇನಿವೆ ಅದನ್ನು ನಾನು ಎಲ್ಲವನ್ನೂ ಕೂಡ ಅದೊಂದು ತಾತ್ವಿಕತೆ ಅಂತ ನಂಬುದು. ಶಿವತತ್ವ ಇದೆಯಲ್ಲ, ಶಿವ ಅದೊಂದು ತಾತ್ವಿಕತೆ ಅಂತ. ವಿಷ್ಣು ಸಂಪತ್ತು ಮತ್ತು ಇದಕ್ಕೆ ಅದೊಂದು ತಾತ್ವಿಕತೆ ಅಂತ. ಭಾರತೀಯ ದೈವ ನಂಬಿಕೆಯಲ್ಲಿ, ಹಿಂದೂ ದೈವ ನಂಬಿಕೆಯಲ್ಲಿ ತಾತ್ವಿಕತೆ ಅನ್ನುವುದು ಹೆಚ್ಚಿನ ಮಹತ್ವವನ್ನು ಪಡೆದಿದೆ. ಅಲ್ಲಿ ತಾತ್ವಿಕತೆಗೆ ಮೂಲ. ಅದೊಂದು ಸಾಂಕೇತಿಕವಾಗಿ ತೆಗೆದುಕೊಳ್ಳುವಂಥದ್ದು. ಈಗ ಬಹಳ ಸಂದರ್ಭದಲ್ಲಿ ಸುರ ಅಸುರ ಕಲ್ಪನೆ ಎಷ್ಟರ ಮಟ್ಟಿಗೆ ಸರಿಯಲ್ಲ ಅನ್ನೋದು ಎಂಟೈರ್ಲಿ ಡಿಫ್ರೆಂಟ್ ಇಶ್ಯೂ. ಅದನ್ನು ಇದು ಮಾತನಾಡುವ ಸಂದರ್ಭ ಅಲ್ಲ. ಬಹಳ ಸ್ಪಷ್ಟವಾಗಿ ಅಸುರ ಅಂದರೆ ಕೆಟ್ಟವನು ಅನ್ನೋದನ್ನು ಅಷ್ಟೇ ತಗೋಬೇಕು. ಅವನು ನಿಜವಾದ ಇದರಲ್ಲಿ ಕೆಟ್ಟವನಾಗದೇ ಇರ್ಬೋದು, ಅದನ್ನ ನಾವು ಐತಿಹಾಸಿಕ ಆಗಿ ನೋಡೋದು. ಆದ್ದರಿಂದ ಪುರಾಣ ಮತ್ತು ಇತಿಹಾಸವನ್ನು ನಾವು ಬೆರೆಸಬಾರದು ಅಂತ ನಂಬಿದ್ದೆ. ಇತಿಹಾಸ ನಮ್ಮ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಪುರಾಣ ಅದು ಒಂಥರ ಫ್ಯಾಂಟಸಿ ಇದ್ದ ಹಾಗೆ. ಅದು ರಕ್ತ ಮಾಂಸಗಳನ್ನು ಪಡೆದು ಅದು ಯಾವುದಾವುದೋ ರೀತಿ ಬೆಳೀತಾ ಹೋಗುತ್ತೆ. ಅಲ್ಲಿ ಪವಾಡಗಳಿವೆ. ನೀವು ಪವಾಡಗಳನ್ನೆಲ್ಲ ತಂದುಬಿಟ್ಟು ವರ್ತಮಾನದಲ್ಲಿ ತಂದು ನಿಲ್ಲಿಸ್ಬಿಟ್ಟು ಆ ಪವಾಡಗಳನ್ನು ತಾತ್ವಿಕವಾಗಿ ಚರ್ಚೆ ಮಾಡೋಕ್ಕಾಗಲ್ಲ, ವೈಜ್ಞಾನಿಕವಾಗಿ ಚರ್ಚೆ ಮಾಡೋಕ್ಕಾಗಲ್ಲ. ಪುರಾಣ ಅದು ಮನಸ್ಸಿನಲ್ಲಿ ಒಳಿತು ಮತ್ತು ಕೆಡುಕಿರುತ್ತಲ್ಲ, ಅದರ ನಡುವಿನ ಸಂಘರ್ಷವನ್ನು ಹೇಳ್ತಾ ಹೋಗುತ್ತೆ. ಕೆಡುಕು ಅಲ್ಲದೇ ಇರ್ಬೋದು ಇವತ್ತಿನ ಕಾಲಘಟ್ಟದಲ್ಲಿ, ಬಟ್ ಅದು ಸಾಂಕೇತಿಕ. ಸೊ ಈ ಸಾಂಕೇತಿಕವಾದ ವಿಚಾರಗಳೇನಿರ್ತವೆ ಅದನ್ನು ನಾವು ಹೇಗೆ ಸ್ವೀಕರಿಸಬೇಕು, ಅದರ ಜೊತೆಗೆ ನಮ್ಮ ಈ ನಂಬಿಕೆಗಳು ಮತ್ತು ಆಚರಣೆಗಳನ್ನ ತಗೊಳ್ಳಿ. ಈ ನಂಬಿಕೆ ಏನಿದೆ, ಈ ನಂಬಿಕೆಯ ಜೊತೆಗೆ ಬೆಳೆದಂಥ ಆಚರಣೆಗಳೇನಿದೆ ಅದು ನಮ್ಮನ್ನು ಮೆಕ್ಯಾನಿಕಲ್ ಆದ ಯಾಂತ್ರಿಕವಾದ ಬದುಕಿನಿಂದ ಹೊರಗಡೆ ತರುತ್ತೆ. ನನಗೆ ಅದು ಮುಖ್ಯ. ಪವಾಡ ಅನ್ನೋದು ಮುಖ್ಯ, ಫ್ಯಾಂಟಸಿ ಅನ್ನೋದು ಮುಖ್ಯ, ಬಹಳ ಬೆಳೆಸ್ತಾ ಹೋಗುತ್ತೆ. ನಾವು ಕೇಳಿದ ಬಹುತೇಕ ಜನಪದ ಕಥೆಗಳಲ್ಲಿ ನಮಗೆ ಈ ಫ್ಯಾಂಟಸಿ ಇದೆಯಲ್ಲ, ಈ ಫ್ಯಾಂಟಸಿ ನಮ್ಮನ್ನು ಇನ್ನೊಂದು ಎತ್ತರಕ್ಕೆ ಏರಿಸುತ್ತೆ ಮತ್ತು ಸಂತೋಷವನ್ನು ಕೊಡುತ್ತೆ. ನಾವು ಸಣ್ಣಿದ್ದಾಗ ಹಲವಾರು ರಾಜ್ಕುಮಾರ ಕಥೆಗಳನ್ನು ಕೇಳಿದ್ದೀವಿ ಅಲ್ವಾ. ಯಾವುದೋ ಒಂದು 7 ಸಮುದ್ರದಾಚೆ ಇರುವಂಥ ಒಂದು ದ್ವೀಪದಲ್ಲಿ ಒಬ್ಬ ರಾಕ್ಷಸ ಆಯಿತಾ, ಒಬ್ಬ ರಾಜಕುಮಾರಿಯನ್ನು ಎತ್ಕೊಂಡು ಹೋಗಿಟ್ಟಿರ್ತಾನೆ. ಅವನ ಜೀವ ಅವನಲ್ಲಿರಲ್ಲ. ಅವನ ಜೀವ ಅಲ್ಲಿರುವ ಒಂದು ಒಳ ಮರದ ಮೇಲಿರುವ ಒಂದು ಗಿಳಿಯಲ್ಲಿರುತ್ತೆ. ರಾಜಕುಮಾರ ಹೋಗಿ ಫೈಟ್ ಮಾಡ್ತಾನೆ. ಕಥೆಗಳು ಎಂಥ ಫ್ಯಾಂಟಸಿ ನೋಡಿ. ಪುರಾಣಗಳು ಹಾಗೇನೆ. ಪುರಾಣಗಳು ಯಾವ ಕಾಲಘಟ್ಟದಲ್ಲಿ ಹುಟ್ಟಿದ್ವೋ ಆಗಿನ ಸತ್ಯಗಳ ಮೇಲೆ ನಿಂತಿರುತ್ತೆ. ಇವತ್ತಿನ ಸತ್ಯಗಳ ವರ್ತಮಾನದ ಸತ್ಯಗಳ ಜೊತೆ ಎಲ್ಲದೂ ಕೂಡ ಕನೆಕ್ಟ್ ಆಗಲ್ಲೇ ಇರ್ಬೋದು. ಆದರೆ ಅದು ನಮಗೆ ಮನಸ್ಸಿಗೆ ಆಹ್ಲಾದವನ್ನು ಕೊಡುತ್ತೆ. ಅದರ ಜೊತೆ ಒಂದು ನೀತಿಯನ್ನು ಹೇಳ್ತಾ ಹೋಗುತ್ತೆ. ಸೊ ನಾವೇನು ಈ ಗ್ರಾಮ ದೇವತೆಗಳ ಬಗ್ಗೆ ಮಾತನಾಡ್ತೀವಿ, ಗ್ರಾಮ ದೇವತೆಗಳು ಕೂಡ ಇಂಥದನ್ನು ಸಂಕೇತಿಸ್ತಾ ಹೋಗ್ತವೆ. ನಮಗೆ ಸಂತೋಷವನ್ನು ಕೊಡುತ್ತೆ. ಮತ್ತು ಒಳಿತು ಮತ್ತು ಕೆಡುಕಿನ ನಡುವೆ ಒಳಿತು ಗೆಲ್ಲುವುದಿರುತ್ತಲ್ಲ, ಒಳ್ಳೆಯತನ ಗೆಲ್ಲುತ್ತೆ ಅನ್ನೋದು. ಆ ಒಳ್ಳೆಯತನ ಯಾವುದಲ್ಲ ಅನ್ನೋದನ್ನು ನಾವು ಇವತ್ತು ಚರ್ಚೆ ಮಾಡೋದು. ಆದರೆ ಆ ಚರ್ಚೆ ತಾರ್ಕಿಕವಾಗಿ ನಡೆಯುತ್ತೆ ಹೊರತು ಅದು ಮಾನಸಿಕವಾಗಿ ನಮಗೆ ಸಂತೋಷವನ್ನು ಕೊಡಲ್ಲ. ಬಹಳ ಮುಖ್ಯವಾಗಿ, ಫಾರ್ ಎಕ್ಸಾಂಪಲ್ ನೀವು ಮೈಸೂರಿನ ಚಾಮುಂಡೇಶ್ವರಿ ಮತ್ತು ಮಹಿಷ ತಗೊಳ್ಳಿ.
ಯಾರು ವಿಚಾರವಾದಿಗಳು ಮಾತನಾಡ್ತಿದ್ದಾರೆ ಅದು ಸುಳ್ಳು ಅಂತ ನಾನು ಹೇಳಲ್ಲ. ಮಹಿಷ ಅರಸನಾಗಿದ್ದ, ಇದೆಲ್ಲ ಆಗಿದ್ದ ಸರಿ. ಆದರೆ ನಾವು ಕಟ್ಟಿಕೊಂಡ ಈ ಭಾವನಾತ್ಮಕ ಪ್ರಪಂಚದಲ್ಲಿ, ಈ ಧಾರ್ಮಿಕ ಪ್ರಪಂಚದಲ್ಲಿ ಮಹಿಷ ಅನ್ನುವವನು ಕೆಟ್ಟವರು ಅಂದರೆ ಕೆಡುಕಿನ ಸಂಕೇತಿಸ್ತಾನೆ ಅಂತ ಮಾಡಲಾಗಿದೆ. ಮೂಲಭೂತವಾಗಿ ಅದು ತಪ್ಪು ಅನ್ನೋದನ್ನು ನಾನು ಒಪ್ತೇನೆ. ಆದರೆ ಪುರಾಣಗಳು ಹಾಗೆ ಬೆಳೆಯಲ್ಲ. ಪುರಾಣಗಳು ಬೆಳೆಯುವ ರೀಚ್ ಅಂದರೆ ಪುರಾಣದ ಯಾವುದೇ ಒಂದು ಪಾತ್ರ ಇರುತ್ತಲ್ಲ, ಆ ಪಾತ್ರ ಬೆಳೀತಾ ಬೆಳೀತಾ ಅದು ಇನ್ನೇನನ್ನೋ ಸಂಕೇತಿಸ್ತಾ ಇರುತ್ತೆ. ಅದಕ್ಕೆ ಭೂತಕಾಲಕ್ಕೆ ಇನ್ನೊಂದಕ್ಕೆ ಸಂಬಂಧ ಇಲ್ಲ. ಆದ್ದರಿಂದ ನಾವು ಇತಿಹಾಸ ಪುರಾಣವನ್ನು ಒಂದೇ ಮಾನದಂಡದಲ್ಲಿ ನೋಡೋಕ್ಕಾಗಲ್ಲ. ಅದನ್ನು ನಾವು ವಿಭಿನ್ನ ಮಾನದಂಡಗಳ ಮೂಲಕ ಅದನ್ನು ನೋಡಬೇಕಾಗುತ್ತೆ ಅಲ್ವಾ. ಅದನ್ನು ನಾನು ಇನ್ನೊಂದು ಸಲ ಅದರ ಬಗ್ಗೆ ಮಾತನಾಡ್ತೀನಿ. ಆದರೆ ಇವತ್ತು ನನಗೆ ಅನ್ನಿಸುವುದು ಈ ಹಬ್ಬ ಕೊಡುವ ಸಂಭ್ರಮ, ಆ ಸಂಭ್ರಮ ನಮಗೆಲ್ಲ ಬೇಕು. ಯಾಕೆಂದರೆ ಅವತ್ತಿನ ಇನ್ವಾಲ್ವ್ಮೆಂಟ್, ಒಂದು ಶಿಸ್ತು. ಹಬ್ಬದ ದಿನ ಯಾವತ್ತೋ ಸ್ನಾನ ಮಾಡಿದವರೆಲ್ಲ ಸ್ನಾನ ಮಾಡಿಬಿಟ್ಟು ಹೋಗ್ತಿ, ಬೆಳಗ್ಗೆಗೆ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ, ರಸ್ತೆಯನ್ನು ಸ್ವಚ್ಛಗೊಳಿಸಿ, ಮನೆಯ ಮುಂದೆ ರಂಗೋಲಿಯನ್ನು ಹಾಕಿ, ಎಲ್ಲ ಮಕ್ಕಳು ಹೊಸ ಬಟ್ಟೆಯನ್ನು ತೊಟ್ಟು, ದೊಡ್ಡವರು ಹೊಸ ಬಟ್ಟೆಯನ್ನು ತೊಟ್ಟು ಅವರು ದೇವಸ್ಥಾನಕ್ಕೆಲ್ಲ ಹೋಗಿ, ಇದು ಎಲ್ಲ ಧರ್ಮಗಳ ಈ ಒಂದು ಆ ಸಂಭ್ರಮ ಹಬ್ಬದ ಆಚರಣೆಗಳಲ್ಲಿ ಇರ್ತವೆ. ಅದು ನಮ್ಮ ಯಾಂತ್ರಿಕ ಬದುಕಿಗೆ ಒಂದು 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 ಬಿಡುವನ್ನು ಕೊಡುತ್ತೆ. ನಮ್ಮ ಯಾಂತ್ರಿಕ ಬದುಕು ಕಟ್ ಮಾಡಿಬಿಟ್ಟು ನಾವು ಇನ್ನೊಂದು ರೀತಿ ಎಲ್ಲ ಬದುಕಿಗೆ ಎಂಟ್ರಿ ಮಾಡ್ತೀವಿ. ಬಹಳ ಅದ್ಭುತವಾದದ್ದು ಇದು. ಸೊ ಅದರಿಂದ ಈ ಹಬ್ಬಗಳೇನಿವೆ, ಹಬ್ಬಗಳು ಗ್ರಾಮಾಂತರ ಪ್ರದೇಶದಲ್ಲಿ ಬೇರೆ ರೀತಿ ನಡೀತವೆ, ನಗರ ಪ್ರದೇಶದಲ್ಲಿ ಬೇರೆ ರೀತಿ ನಡೀತವೆ. ಆದರೆ ಅದರ ಹಿಂದಿರುವ ಮನಸ್ಸಿರುತ್ತಲ್ಲ, ಹಬ್ಬದ ದಿನ ಒಂದು ಸಬ್ಮಿಷನ್ ಇರುತ್ತೆ. ಸೊ ನಮಗೆ ಒಳ್ಳೇದಾಗಲಿ ಅಂತ ದೇವ್ರನ್ನ ಕೇಳ್ಕೊಳ್ಳೋದಾಗಲಿ, ನಾನು ಇದುವರೆಗೆ ಕೆಟ್ಟದಾಗಿ ಮಾಡಿಬಿಡ್ತೇನೆ, ಕ್ಷಮಿಸ್ಬಿಡೋ ದೇವ್ರೆ ಅಂತ ಕೇಳೋದಾಗಲಿ, ಇದೆಲ್ಲ ಬೇಕು ಬದುಕಿನಲ್ಲಿ. ಹೀಗೆ ಹಬ್ಬಗಳು ಬಹಳ ನಮ್ಮ ಬದುಕಿನ ಭಾಗ, ನಮಗೆ ಸಂತೋಷ ಕೊಡುವಂಥದ್ದು. ಇವತ್ತು ವಿಜಯದಶಮಿಯ ಐತಿಹಾಸಿಕ ವಿವರಗಳು ಬೇರೆ. ಅದು ಕೃಷ್ಣದೇವರಾಯನ ಕಾಲದಲ್ಲಿ ಹೇಗೆ ದಸರಾ ಬೆಳೀತು ಅನ್ನೋದಕ್ಕೆ ಬೇರೆ ಬೇರೆ ಅಶೋಕನ ಕಾಲದಿಂದನೂ ಈ ವಿಜಯದಶಮಿ ಬಗ್ಗೆ ಮಾತನಾಡಲಾಗತ್ತೆ. ಅದಕ್ಕೆ ಮಾತನಾಡೋದಕ್ಕೆ ಸಮಯ ಇಲ್ಲ. ಇವತ್ತೆಲ್ಲರೂ ಹಬ್ಬದ ಸಂಭ್ರಮ ಪಡಿ ನಮ್ಮ ಯಾಂತ್ರಿಕ ಬದುಕಿಗೆ ಮಧ್ಯೆ ಒಂದು ಬಿಡುವು ಕೊಡೋಣ. ಮಧ್ಯೆ ಒಂದು ಬಿಡುವು ಕೊಟ್ಟು ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ನಾವು ನಾಳೆಯಿಂದ ಇನ್ನೊಂದು ನಿರೀಕ್ಷೆಯೊಂದಿಗೆ, ಇನ್ನೊಂದು ಕನಸಿನೊಂದಿಗೆ ಬದುಕುವಾಗುತ್ತೆ. ಅದಾಗಲಿ ಅಂತ ಆಶಿಸ್ತಾ ಇನ್ನೊಮ್ಮೆ ಎಲ್ಲರಿಗೂ ಕೂಡ ವಿಜಯದಶಮಿಯ ಶುಭಾಶಯಗಳು. ಹಬ್ಬ ತಮ್ಮ ಮನಸ್ಸನ್ನು ಅರಳಿಸಲಿ, ಹಬ್ಬ ಯಾವತ್ತೂ ಕೂಡ ದ್ವೇಷವನ್ನು ಬಿತ್ತದಿರಲಿ ಅಂತ ಆಶಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.